ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಡೇ 2 ಆಫ್ ಕೌಶೀಸ್ ಮ್ಯಾರೇಜ್, ಕೌಶೀಸ್ ವೆಡ್ಡಿಂಗ್ ಬೆಲ್ಸ್. ಸೊ ಇವತ್ತು ಮುಹೂರ್ತ. ಸೊ ಮುಹೂರ್ತದ ಔಟ್ಫಿಟ್ ನಮ್ದು ಹೀಗಿದೆ. ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸಿಹಿ ಸಿಹಿ ಔಟ್ಫಿಟ್ ಹಿಂಗಿದೆ. ಲೆಹೆಂಗಾ ಹಾಕ್ಕೊಂಡಿದ್ದಾಳೆ. ಚಾಕು. ಸೊ ಬನ್ನಿ, ಇವತ್ತಿನ ದಿನ ಹೇಗೆ ಹೋಗುತ್ತೆ, ಹೇಗಿತ್ತು ಮುಹೂರ್ತ, ಹುಡುಗಿ ಹೇಗೆ ರೆಡಿಯಾಗಿದ್ದಾಳೆ ಅಂತ ನಾವು ತೋರಿಸ್ತೀವಿ. ರಾಜೇಶ್ ಔಟ್ಫಿಟ್. ಕಿಚ್ಚ 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 ಹೇ. ಅಷ್ಟು ವೆರೈಟೀಸ್ ಇದೆ. ಸಾಲ್ಟ್, ಖಾರದು, ಸ್ವೀಟು, ಹಲ್ವಾಗಳು, ಇದರೊಳಗಡೆ ಡ್ರೈ ಫ್ರೂಟ್ಸ್, ಅದು ಇದು, ಇದೊಂಥರ ಪೀನಟ್ ಚಿಕ್ಕಿ ಥರ ಇದೆ. ತುಂಬ ವೆರೈಟೀಸ್. ಬ್ರೇಕ್ಫಾಸ್ಟ್ಗೆ ಇಡ್ಲಿ, ವಡೆ, ಚಟ್ನಿ, ಸಾಂಬಾರ್, ಉಪ್ಪಿಟ್ಟು. ಮೇಲ್ ಮಾಡ್ಲಂತರು ನೋಡ್ರಿ ಮಾವುಂಟು ಮನೆ ಕಾರ ಬಾರಿ ಮಳೆ ಬಂದ ನೋಡಿ ಬೇರೆ
ಯೂಟ್ಯೂಬ್ ಫಸ್ಟ್ ಮಾಡಿದೆ ಹೆಣ್ಣಿನ ಕಡೆ. ಫಸ್ಟ್ ಇವಾಗ ಬಾಳೆಹಣ್ಣ ಕೆತ್ತಿದ್ರಲ್ಲ ಅವರು ಹೆಣ್ಣಿನ ಕಡೆ. ಈಗ ಈ ಎಲೆ ಅಡಿಕೆ ಅವ್ರ ಶಾಸ್ತ್ರ ಮುಗೀತು. ಸೊ ಈಗ ಗಂಡಿನ ಕಡೆ ಅವರು ಮಾಡ್ತಾರೆ. ಸೊ ಎಲೆ ಅಡಿಕೆನ ಇವರು ಕೊಡ್ತಾರೆ. ಎಲೆ ಅಡಿಕೆ ತಾಂಬೂಲ. ಹೋಗ್ಲಿ ಬಿಟ್ಟಿರಿ ಕೊಡೆ ಸಾಕು. ಇವಾಗ ನೋಡೋದಲ್ಲ ಅವರು ಎಲ್ಲದಕ್ಕೆ ತಾಂಬೂಲನ ಇವರು ಕೊಟ್ಟು ಕತ್ತಿನ ಅವ್ರಿಗೆ ಕೊಡ್ತಾರೆ. ಸೊ ಇವರು ಕೂಡ 3 ಬಾಳೆಹಣ್ಣ ಕೆತ್ತುತ್ತಾರೆ. ನಾಳೆಯಿಂದ ಭಾಳ 12 ರೋಟಿದ ನಾಳೆಯಿಂದ ಭಾಳ ಐತೆ 6 ಬಾಳ 11 ಬಾಳ 6 ಬಾಳ 6 ಬಾಳ 6 ಬಾಳ ಅಂದ್ರೆ ನೀ ಪೋಪ ಕಟ್ ಮಾಡಿ ಪೋ ಅಂದ್ರೆ ಅಂದ್ರೆ ಪೋ ಅಂದ್ರೆ ಗೋಯಪ್ಪ ಭಾಳ 4 ನಿಮಿಷ ಇಲ್ಲ ಕಂಟಿನ್ಯೂ ಮಾಡು. ಗೂಡು ಕಟ್ಟೋದು ಲೆಕ್ಕ ಕೊಟ್ಟಿಂದು ಲಾಸ್ಟ್ ರೌಂಡ್ ಇದೆ. ಇದರ ಪೋಸ್ ಕಳು ಬಾಳೆ ಬೆಂಗಲ್ ಸೊ ನೋಡಿ ನಮ್ಮ ಬ್ರೈಡ್ ರೆಡಿಯಾಗಿದ್ದಾಳೆ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೆಂಗೆ ಕಾಣಿಸ್ತಾ ಇದ್ದಾಳೆ ಅಂತ.
ರಾಜೇಶ್ ಲುಕ್ ಚೇಂಜ್ ಪ್ಯಾಂಟ್ ಶರ್ಟಿಂದ ಈ ಟ್ರೆಡಿಷನಲ್ ಔಟ್ಫಿಟ್ ಹಾಕೊಂಡಿದ್ದಾರೆ. ಸೊ ಇವಾಗ ಕೌಶಿ ಬರ್ತಾಳೆ, ಕೌಶಿನ ಕರ್ಕೊಬರ್ತಾರೆ ಸ್ಟೇಜ್ ಮೇಲೆ. ಇವರೇ ನೋಡಿ ಬ್ಯೂಟಿಫುಲ್ ಪಿಕ್ಚರ್ಸ್ ತೆಗಿತಾರದು ನಮ್ಮ ಹುಡುಗಿದು. ಜ್ಯೂಸು ಕೈ ಪುಳಿದು ಎಷ್ಟು ಚೆನ್ನಾಗಿದೆ ಗೊತ್ತಾ. ಆಮೇಲೆ ಏನದು ನಮ್ಮ ಕಡೆ ಚಿಕ್ಕ ಮೆಣಸಿನ್ಕಾಯಿ ಬರುತ್ತೆ ಇಷ್ಟಿಷ್ಟೇ, ಅದು ಗಂಟಲಲ್ಲಿ ಚುರ್ರ ಅಂತ ಸಖತ್ತಾಗಿದೆ. ಬನ್ನಿ ವಿಡಿಯೋ ಮಾಡ್ತಿರೋದು. ಓಕೆ, ಅಕ್ಕಿ ಸ್ವಲ್ಪ ಹಾಕಿ. ಸ್ನ್ಯಾಕ್ಸ್ ಮಧ್ಯಾಹ್ನದ್ದು.
ಫಿನಿಶಿಂಗ್ ಇಟ್ ವಿತ್ ಡೆಸರ್ಟ್. ಸೊ ಹೊರಟಿದ್ದೀವಿ ವಾಪಸ್. ಇನ್ನು ಸಾಯಂಕಾಲವರೆಗೂ ಕೆಲವು ಶಾಸ್ತ್ರಗಳಿದೆ. ಸೊ ಅಲ್ಲಿವರೆಗೂ ಇರೋದಕ್ಕೆ ಆಗೋದಿಲ್ಲ. ಸೊ ಹೀಗೆ ನಾಳೆ ಸ್ಕೂಲ್ ಇದೆ. ಸೊ ಹೊರಡ್ತಾ ಇದ್ದೀವಿ. ನಮ್ಮ ಅವ್ರು ಕರ್ಕೊಂಬರೇ, ಅವರೇ ಫಸ್ಟ್ ಬಂದಿದ್ದು. ಸೊ ಹೊರಡ್ತಾ ಇದ್ದೀವಿ. ನಮ್ಮ ಅವ್ರು ಕರ್ಕೊಂಬರೇ, ಅವರೇ ಫಸ್ಟ್ ಬಂದಿದ್ದು. ಸೊ ವಾಪಸ್ಸು ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಗಾಡಿಗೆ ಇಟ್ಟಾಯಿತು. ಪೂಜೆಗೆ ಹೋದ್ಸಲನೇ ಬಂದಾಗ ಬೇಕಿತ್ತು ಕಾಯಿ ಪಪ್ಪಾಯ. ಅವರು ಜಾಮ್ ಥರ ಸ್ವಲ್ಪ ಒಂದು ಸ್ವೀಟು ಏನೇನೋ ಮಾಡ್ತಾಳೆ ಐಟಮ್ಸು. ಸೊ ಲಾಸ್ಟ್ ಟೈಮ್ ನಾನು ಬಸ್ಸಲ್ಲಿ ಹೋಗಿದ್ದರಿಂದ ತೊಗೊಂಡೋಗೋಕ್ಕಾಗಲಿಲ್ಲ. ಸೊ ಈ ಸಲ ಕೋಪ ಬಂದ್ಬಿಟ್ಟು ಹಾಂ ಕೋಪ ಬಂದೈತೆ. ಇಲ್ಲ ಗೈಸ್, ಇದು ಕಲರ್ ಬಂದಿರೋದು. ಹಾಂ ಮದುವೆ ಮುಗೀತು. ನಾವು ವಾಪಸ್ ಬ್ಯಾಂಗ್ಳೂರು ಹೊರಟಿದ್ದೀವಿ. ಇವಾಗ ವಿರಾಜಪೇಟೆಯಲ್ಲಿದ್ದೀವಿ. ಇಲ್ಲಿ ಸ್ವಲ್ಪ ಕಾಫಿ ಟೀ ಕುಡಿದು ಸಿಹಿ ಸ್ನ್ಯಾಕ್ಸ್ ತಿಂದು ಹೊರಡೋಣ. ನಾನು ತಿಂದಿಲ್ಲ ಗೈಸ್. ನೋಡಿ ನಾನು ಫುಲ್ ಹಂಗೆ ಇದೆ. ನೋಡಿ ನೋಡಿ, ಕಣ್ಣಿದೆ, ಮೂಗಿದೆ, ಬಾಯಿದೆ. ನಾನೇನು ತಿಂದಿಲ್ಲ ಇವಳು. ಅಪ್ಪ ಗೈಸ್ ನೋಡಿ, ಇವಳು ಅಪ್ಪ ಮಮ್ಮಿನ ಐತೆ ಫುಲ್ ಇದೆ. ನಮಗಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ಎರಡೂ ಔಟ್ಫಿಟ್ಟಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು. ಅವಳು ಮದುವೆ ಆಗಿದ್ದು ಕೊಡವ ಸಮಾಜದಲ್ಲಿ, ವಿರಾಜಪೇಟೆಯ ಕೊಡವ ಸಮಾಜ. ಅದು ತುಂಬಾ ಫೇಮಸ್ ವಿರಾಜಪೇಟೆಯಲ್ಲಿ. ಅದು ತುಂಬ ಫೇಮಸ್ಸು. ಅಲ್ಲಿ ತುಂಬ ಮದುವೆಗಳು ನಡೆಯುತ್ತೆ. ಆ್ಯಂಡ್ ತುಂಬ ಮುಂಚೆ ಪ್ರೀ ಬುಕ್ಕಿಂಗ್ ಮಾಡಬೇಕು. ಬ್ಯಾಂಗ್ಳೂರು ಥರ ಇನ್ನೊಂದು ತಿಂಗಳಲ್ಲಿ ಇಲ್ಲ 3 ತಿಂಗಳಲ್ಲಿ ಹಿಂಗೆ ಸಿಗೋದಿಲ್ಲ. ಇಯರ್ ಬ್ಯಾಕ್ ಅಲ್ಲಿ ಬುಕ್ಕಿಂಗ್ಸ್ ಮಾಡಬೇಕು. ಯಾಕಂದರೆ ಅದಷ್ಟು ಫೇಮಸ್ ಮದುವೆ ಛತ್ರ. ಸೊ ಇಷ್ಟ ಆಯಿತು ನಿಮಗೆ ವ್ಲಾಗ್ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀರು ಹೊರೋದು ಇನ್ನೂ ಇತ್ತು, ಬಟ್ ಅಷ್ಟು ಟೈಮ್ ಇಲ್ಲ. ಸಿಹಿಗೆ ನಾಳೆ ಸ್ಕೂಲ್ ಇದೆ. ಸೊ ಅಷ್ಟರಲ್ಲಿ ನಾವು ವಾಪಸ್ ಬ್ಯಾಂಗ್ಳೂರು ಸೇರಬೇಕು. ರಾತ್ರಿ ಒಳಗೆ ನಿದ್ದೆ ಆಗಬೇಕು, ನಾಳೆ ಸ್ಕೂಲ್ ಹೋಗ್ಬೇಕಂದ್ರೆ. ಸೊ ಅದಕ್ಕೆ ಹೊರಟ್ವಿ. ಇಲ್ಲಾಂದರೆ ಕೊಡ ಹೊರೋವರೆಗೂ ಇರ್ತಾಯಿದ್ದೆ. ಹೆಂಗಿದ್ರೆ ನಮ್ಮ ಹುಡುಗಿ ವಾಪಸ್ ಬ್ಯಾಂಗ್ಳೂರಿಗೆ ಬರ್ತಾಳೆ. ಸೊ ಮನೆಗೆ ಒಂದ್ಸಲ ಇನ್ವೈಟ್ ಮಾಡೋಣ, ಓಕೆನಾ? ಸೊ ಹೇಗಿತ್ತು ಬ್ಲಾಗ್? ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಆದಷ್ಟು ಬೇಗ ಮತ್ತೊಂದು ಸಖತ್ತಾಗಿರೋ ಬ್ಲಾಗಲ್ಲಿ ಸಿಗೋಣ. ಸಿಹಿಗೆ ನಿಂತೆ. ಬಾಯ್ ಬಾಯ್ ಗೈಸ್, ಬಾಯ್ ಬಾಯ್.